ಉದುರಿರೋವಂಥ ಕೂದಲು ಮತ್ತೆ ವಾಪಸ್ ಬೆಳೆಯುತ್ತೆ. ಅಲ್ಲಿ ಮತ್ತೆ ಹೊಸ ಕೂದಲಿನ ಬೆಳವಣಿಗೆ ಆಗಲಿಕ್ಕೆ ಇವತ್ತಿನ ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ. ಇನ್ನು ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಅಲ್ಲಿ ಹೊಸ ಕೂದಲು ಬೆಳೀಲಿಕ್ಕೆ ಇವತ್ತಿನ ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ. ಕೂದಲಂತೂ ತುಂಬ ಉದ್ದವಾಗಿ ಬೆಳೀತಾ ಹೋಗುತ್ತೆ. ನೀವೇ ಆಶ್ಚರ್ಯ ಪಡ್ತೀರಾ. ಕೂದಲು ನೆತ್ತಿಯಿಂದ ಹಿಡಿದು ಕಾಲಿನವರೆಗೂ ಕೂದಲು ಬೆಳೀತಾ ಹೋಗುತ್ತೆ. ನಿಮಗೆ ಎಷ್ಟೇ ವರ್ಷಗಳಿಂದ ಕೂದಲಿನ ಬೆಳವಣಿಗೆ ಆಗಿಲ್ಲ ಅಂದರೆ ಇವತ್ತಿನ ಸಿಂಪಲ್ ರೆಮಿಡಿನ ಮಾಡಿ ನೋಡಿ, ನಿಮಗೇನೆ ಆಶ್ಚರ್ಯ ಆಗುತ್ತೆ. ಯಾಕಪ್ಪ ಇಷ್ಟು ದಿನ ಇದು ನಮ್ಗೆ ಗೊತ್ತಾಗಿಲ್ಲ ಅಂಥೇಳಿ. ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುವಂಥ ಒಂದು ಸೂಪರ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ನಾನಿಲ್ಲಿ ಮೆಂತ್ಯನ ತೊಗೊಂಡಿದ್ದೀನಿ. ಇದಂತೂ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಪದಾರ್ಥ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ಇದು ನಮ್ಮ ಕೂದಲಿಗಂತೂ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಯಾರಿಗೆ ತುಂಬ ಹೇರ್ ಫಾಲ್ ಆಗ್ತಾ ಇರುತ್ತೆ, ಜೊತೆಗೆ ಹೇರ್ ಫಾಲ್ ಆಗಿರೋವಂಥ ಜಾಗದಲ್ಲಿ ಮತ್ತೆ ಕೂದಲು ಬೆಳೀತಾನೆ ಇಲ್ಲ ಅನ್ನೋಂಥವ್ರು ಖಂಡಿತ ಇದನ್ನು ಬಳಸಿ ಹೊಸ ಕೂದಲಿನ ಬೆಳವಣಿಗೆಗೆ ಇದು ಸೂಪರಾಗಿ ವರ್ಕ್ ಆಗುತ್ತೆ. ಇನ್ನು ಒಳ್ಳೆ ಕಂಡೀಷ್ನರ್ ಆಗೂ ಕೂಡ ಕೆಲಸ ಮಾಡುತ್ತೆ. ಕೂದಲು ಅಷ್ಟು ಸಾಫ್ಟ್ ಆಗುತ್ತೆ, ಒಳ್ಳೆ ಶೈನಿಂಗ್ ಬರ್ತಾ ಹೋಗುತ್ತೆ. ಜೊತೆಗೆ ಹುಟ್ಟಿದ್ರೆ ಅದು ಕಡಿಮೆ ಆಗುತ್ತೆ. ಇನ್ನು ಕೂದಲಂತೂ ತುಂಬ ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಬೆಳೀತಾ ಹೋಗುತ್ತೆ. ಇನ್ನು ಕೆಲವರಿಗಂತೂ ವೈಟ್ ಹೇರ್ಸಿನ ಸಮಸ್ಯೆ ಇರುತ್ತಲ್ಲ, ಈ ಒಂದು ಮೆಂತ್ಯ ಕಾಳನ್ನು ಹಚ್ಚುತ್ತಾ ಬರೋದ್ರಿಂದ ವೈಟ್ ಹೇರ್ಸ್ ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಇನ್ನು ಕೂದಲು ಕಪ್ಪಾಗಿಯೇ ಬೆಳೀತಾ ಹೋಗುತ್ತೆ. ಇನ್ನು ಇದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಅಂತಂದರೆ, ನಾನಿಲ್ಲಿ ಒಂದು 4 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ. ಅಂದರೆ ಓವರ್ನೈಟ್ ನೆನೆಸಿಟ್ಕೊಳ್ಬೇಕು. ಒಂದು 7ರಿಂದ 8 ಗಂಟೆ ಅಥವಾ ಒಂದು 4ರಿಂದ 5 ಗಂಟೆನಾದರೂ ನೆನೆಸಿಟ್ಕೊಳ್ಬೋದು. ತುಂಬ ಒಳ್ಳೆಯದು ಅಂತಂದರೆ ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ನೆನೆ ಹಾಕಿಬಿಟ್ರೆ ಬೆಳಗ್ಗೆ ನೀವು ಆರಾಮಾಗಿ ಬಳಸ್ಕೊಳ್ಬೋದು. ಇದರ ನೀರಾಗಿರ್ಬೋದು ಅಥವಾ ಮೆಂತ್ಯ ಕಾಳಾಗಿರ್ಬೋದು ದಿವ್ಯ ಔಷಧಿಗೆ ಸಮಾನ. ಈ ರೀತಿ ನೆನೆಸಿರೋವಂಥ ನೀರನ್ನು ನೀವು ಹಾಗೆ ತೆಗೆದಿಟ್ಕೊಂಡು ಅದರಲ್ಲಿ ಸ್ವಲ್ಪ ನೀವು ಕೊಬ್ಬರಿ ಎಣ್ಣೆ ಅಥವಾ ವಿಟಮಿನ್ ಇ ಆಯಿಲ್ ಹಾಕಿಬಿಟ್ಟು ಹಾಗೇ ನೀವು ಸಿರಮ್ ರೀತಿ ಕೂಡ ಇದನ್ನು ಬಳಸ್ಬೋದು. ಅದಂತೂ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನು ನಾನು ಹೇಳುವಂಥ ಈ ಒಂದು ರೆಮಿಡಿ ಮಾಡ್ತಾ ಬರೋದ್ರಿಂದನೂ ಕೂಡ 100% ಆಗಿ ನಿಮಗೆ ಒಳ್ಳೆಯ ರಿಸಲ್ಟ್ ಅಂತೂ ಪಕ್ಕಾ ಸಿಕ್ಕೇ ಸಿಗುತ್ತೆ. ಈ ಒಂದು ನೆನೆಸಿರೋವಂಥ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಇನ್ನು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅಲೋವೆರಾ ಲೀವ್ಸನ್ನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ಅಲೋವೆರಾ ಲೀವ್ಸನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಸೈಡಲ್ಲಿ ಇರುವಂಥ ಮುಳ್ಳಿನ ಭಾಗವನ್ನೆಲ್ಲ ತೆಗೆದ್ಬಿಟ್ಟು ಒಂದು ಸತಿ ನೀಟಾಗಿ ತೊಳೆದ್ಬಿಟ್ಟು ಆನಂತರ ನಾನಿಲ್ಲಿ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ. ನಿಮಗೆ ಬೇಡ ಅಂತಂದರೆ ಮೇಲ್ಗಡೆ ಇರೋವಂಥ ಸಿಪ್ಪೆನ ತೆಗೆದ್ಬಿಟ್ಟು ಬರೀ ಜೆಲ್ ಕೂಡ ತೊಗೊಳ್ಬೋದು. ಇಲ್ಲಾಂದರೆ ಈ ರೀತಿ ಫುಲ್ ಕಂಪ್ಲೀಟಾಗಿ ಅಲೋವೆರಾ ಲೀವ್ಸ್ ಏನಿರುತ್ತೆ ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೋದು. ಇದು ಕೂಡ ಅಷ್ಟೇ ಒಳ್ಳೆ ಒಂದು ಮೆಡಿಸಿನ್ ಆಗಿ ಕೆಲಸ ಮಾಡುತ್ತೆ. ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ, ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ. ಯಾರಿಗೆ ತುಂಬ ಒಂಥರ ಇನ್ಫೆಕ್ಷನ್ ರೀತಿ ಆಗ್ತಾ ಇರುತ್ತಲ್ಲ ಸ್ಕ್ಯಾಲ್ಫಲ್ಲಿ, ಅದನ್ನು ಕಡಿಮೆ ಮಾಡಿ ಕಡಿತ ಗುಳ್ಳೆಗಳಾಗೋದು ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಜೊತೆಗೆ ಒಂದೊಳ್ಳೆ ಮಾಯಿಶ್ಚರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ. ಯಾರಿಗೆ ಕೂದಲು ತುಂಬ ರಫ್ ಆಗಿರುತ್ತೆ, ಒರಟಾಗಿರುತ್ತೆ ಅಥವಾ ಡ್ಯಾಮೇಜ್ ಹೆಚ್ಚಾಗಿ ಆಗ್ತಾ ಇರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದೊಳ್ಳೆ ಕಂಡೀಷ್ನರ್ ಆಗೂ ಕೂಡ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಇನ್ನು ಉದುರೋದನ್ನು ಕಡಿಮೆ ಮಾಡಿ ಅಲ್ಲಿ ಮತ್ತೆ ಹೊಸ ಕೂದಲು ಬೆಳಿಲಿಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ. ಖಂಡಿತ ಅಲೋವೆರಾವನ್ನು ನಿಮ್ಮ ರೆಗ್ಯುಲರ್ ಆಗಿ ಹೇರ್ ಮಾಸ್ಕು, ಹೇರ್ ಪ್ಯಾಕು ಅಥವಾ ಆಯಿಲ್ಗಳಲ್ಲಿ ಬಳಸ್ತಾ ಬನ್ನಿ. ಒಳ್ಳೆಯ ರಿಸಲ್ಟು ಖಂಡಿತವಾಗ್ಲೂ ಸಿಗುತ್ತೆ. ನಾನಿಲ್ಲಿ ತೊಗೊಂಡಿರುವಂಥ ಮೆಂತ್ಯ ಕಾಳು ಅದರ ಜೊತೆಗೆ ನೀರೇನಿತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾವು ಕಟ್ ಮಾಡಿ ಏನು ಎತ್ತಿಟ್ಕೊಂಡಿದ್ವಲ್ಲ ಅಲೋವೆರಾ ಲೀವ್ಸು ಅದನ್ನು ಹಾಕಿಬಿಟ್ಟು ನಿಮಗೆ ನೀರು ಸ್ವಲ್ಪ ಕಡಿಮೆ ಇದೆ ಅಂದರೆ ಇದೇ ಸಮಯದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಆದಷ್ಟು ಸಣ್ಣ ಪೇಸ್ಟ್ ರೀತಿ ರುಬ್ಕೊಳ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಪೇಸ್ಟ್ ರೀತಿ ಇದನ್ನು ರುಬ್ಕೊಳ್ಬೇಕು. ನೋಡಿ ನಾನಿಲ್ಲಿ ರುಬ್ಬಿ ತೊಗೊಂಡಿದ್ದೀನಿ. ನಿಮಗೆ ಎಕ್ಸ್ಟ್ರಾ ನೀರು ಏನಾದರೂ ಬೇಕಿತ್ತು ಅಂದರೆ ಇದೇ ಸಮಯದಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ತೆಳುವಾಗಿ ಇದನ್ನು ರುಬ್ಕೊಳ್ಬೋದು. ಇದಾಗಿದೆ. ಈಗ ರುಬ್ಬಿರೋವಂಥ ಮಿಶ್ರಣವನ್ನು ನಾನು ಬೌಲಿಗೆ ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮಗೆ ಅನಿಸ್ಬೋದು ಬರೀ ಮೆಂತ್ಯ ಅಲೋವೆರಾ ಇದಷ್ಟು ಏನು ವರ್ಕ್ ಆಗುತ್ತೆ ಅಂಥೇಳಿ. ಖಂಡಿತ ಇದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ರೆಗ್ಯುಲರಾಗಿ ಬಳಸೋವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ನನ್ನ ಮಕ್ಕಳು ಕೂದಲಂತೂ ತುಂಬ ದಪ್ಪ ಇದೆ, ಜೊತೆಗೆ ತುಂಬ ಉದ್ದವಾಗಿ ಕೂಡ ಇದೆ. ಹಾಗಾಗಿ ಇದನ್ನು ನಾನು ನಿಮಗೆ ಖಂಡಿತವಾಗ್ಲೂ ಬಳಸಿ ಅಂತಲೇ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ಅಷ್ಟು ಪೋಷಕಾಂಶಗಳಿರುತ್ತೆ. ಕೂದಲನ್ನು ಬೆಳೆಸುವಂಥದ್ದಾಗಿರ್ಬೋದು ಅಥವಾ ಉದುರೋದನ್ನು ಕಡಿಮೆ ಮಾಡುವಂಥದ್ದು, ಹೊಟ್ಟನ್ನು ಕಡಿಮೆ ಮಾಡುವಂಥದ್ದು, ಡ್ಯಾಮೇಜನ್ನು ಕಡಿಮೆ ಮಾಡುವಂಥ ಒಂದು ಪವರ್ಫುಲ್ ಶಕ್ತಿ ಇರುವಂಥ ಒಂದು
ಮ್ಯಾಜಿಕ್ ಪದಾರ್ಥ ಆಗಿ ಇದು ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾನಿಲ್ಲಿ ಹೇರ್ ಪ್ಯಾಕನ್ನು ಹಾಕ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಹೊಟ್ಟು ರೀತಿಯಾಗಿದೆ, ಹೊಟ್ಟನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಹೊಟ್ಟಾಗಿದೆ. ಈ ರೀತಿ ಹೆಚ್ಚು ನಮಗೆ ಹೊಟ್ಟಿನ ಸಮಸ್ಯೆ ಇತ್ತು ಅಂದರೆ ಖಂಡಿತ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ನೀವು ಸ್ವಲ್ಪ ತಲೆಗೆ ಎಣ್ಣೆಯನ್ನು ಹಚ್ಕೊಂಡಿರಬೇಕು. ಅಂದರೆ ಬರೀ ಡ್ರೈ ಹೇರ್ಸ್ಗೆ ಹಚ್ಚೋದಕ್ಕಿಂತ ಈ ರೀತಿ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ಆ ನಂತರ ನೀವು ಈ ಒಂದು ಮಿಶ್ರಣವನ್ನು ಹಚ್ಚೋದ್ರಿಂದ ಒಳ್ಳೆ ರಿಸಲ್ಟು ಸಿಗುತ್ತೆ. ಜೊತೆಗೆ ಕೆಲವೊಬ್ಬರಿಗೆ ಈ ರೀತಿ ಮೆಂತ್ಯನ ಹಚ್ಚೋದ್ರಿಂದ ಕೂದಲು ತುಂಬ ರಫ್ ಅನಿಸುತ್ತೆ. ಆ ಒಂದು ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಖಂಡಿತ ಇದನ್ನು ಹಚ್ಚೋದ್ರಿಂದ ಕೂದಲು ರಫ್ ಆಗೋದಿಲ್ಲ, ಬದಲಾಗಿ ಇದು ತುಂಬ ಸಾಫ್ಟ್ ಮಾಡುತ್ತೆ. ಕೂದಲಂತೂ ಒಳ್ಳೆ ಶೈನಿಂಗನ್ನು ಪಡ್ಕೊಳ್ಳುತ್ತೆ. ಖಂಡಿತ ಇದನ್ನು ನೀವು ಟ್ರೈ ಮಾಡಿ ನೋಡಿ. ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಕೂದಲನ್ನು ತೆಗೆದ್ಬಿಟ್ಟು ನೀಟಾಗಿ ಕೂದಲಿನ ಬುಡದಿಂದ ಹಿಡಿದು ನಾನು ತುದಿವರೆಗೂ ಈ ಒಂದು ಹೇರ್ ಪ್ಯಾಕನ್ನು ಹಚ್ಚುತ್ತಾ ಇದ್ದೀನಿ. ಇದೇ ರೀತಿಯಾಗಿ ಹಚ್ಕೊಳ್ಬೇಕು. ನೀವು ಯಾವುದೇ ಹೇರ್ ಪ್ಯಾಕನ್ನು ಹಚ್ಚುತ್ತೀವಿ ಅಂದರೂ ಮೊದಲು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿರಬೇಕು. ಇದರಿಂದ ನಾವು ಹೇರ್ ವಾಶ್ ಮಾಡಿದಾಗ ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಒಳ್ಳೆ ಶೈನಿಂಗ್ ಅನ್ನೋವಂಥದ್ದನ್ನು ಕೂದಲು ಪಡ್ಕೊಳ್ಳುತ್ತೆ. ಇನ್ನು ಈ ಒಂದು ಮೆಂತ್ಯ ಏನಿರುತ್ತೆ ಇದೇ ಒಳ್ಳೆ ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ. ಒಳ್ಳೆ ಶಾಂಪೂ ರೀತಿ ಕೂಡ ಕೆಲಸ ಮಾಡೋದ್ರಿಂದ ಕೂದಲಂತೂ ತುಂಬ ಸಾಫ್ಟ್ ಆಗುತ್ತೆ, ಒಳ್ಳೆ ಶೈನಿಂಗನ್ನು ಕೂಡ ನಮ್ಮ ಕೂದಲು ಪಡ್ಕೊಳ್ಳುತ್ತೆ. ನೋಡಿ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಕೊಳ್ತಾ ಇದ್ದೀನಿ. ಹಚ್ಚಿಬಿಟ್ಟು ಇದನ್ನು ನೀವು ಒಂದು ಅರ್ಧ ಮುಕ್ಕಾಲು ಗಂಟೆನಾದರೂ ತಲೆಯಲ್ಲಿ ಹಾಗೆಯೇ ಬಿಟ್ಕೊಳ್ಬೇಕು. ಆನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಹೇರ್ ವಾಶ್ ಆದಮೇಲೆ ಸ್ವಲ್ಪ ಕೂಡ ಹೊಟ್ಟಿನ ಅಂಶ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ಸಾಫ್ಟ್ ಆಗಿದೆ ಕೂದಲು, ಅಷ್ಟೇ ಹೊಳಪನ್ನು ಪಡ್ಕೊಂಡಿದೆ. ಜೊತೆಗೆ ತುಂಬ ಹೊಟ್ಟೆ ಏನಿತ್ತು ಅದೆಲ್ಲ ಕಂಪ್ಲೀಟಾಗಿ ಹೋಗಿದೆ ಅಂತಲೇ ಹೇಳ್ಬೋದು. ಖಂಡಿತ ಇದನ್ನು ನೀವು ವಾರಕ್ಕೊಮ್ಮೆ ಅಥವಾ ಒಂದು 15 ದಿನಕ್ಕೊಮ್ಮೆನಾದರೂ ಮಾಡಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಜೊತೆಗೆ ಕೂದಲಂತೂ ಅಷ್ಟು ಬೆಳವಣಿಗೆ ಆಗುತ್ತೆ, ನೀವು ಊಹೆ ಕೂಡ ಮಾಡೋದಿಲ್ಲ ಅಷ್ಟು ಸಮೃದ್ಧಿಯಾಗಿ ನಿಮ್ಮ ಕೂದಲಿನ ಬೆಳವಣಿಗೆ ಆಗುತ್ತೆ. ಜೊತೆಗೆ ವರ್ಷಗಳಾದ್ರೂ ನಮ್ಮ ಕೂದಲು ಸ್ವಲ್ಪ ಕೂಡ ಬೆಳವಣಿಗೆ ಆಗಿಲ್ಲ ಅನ್ನೋವಂಥವ್ರು ಇದನ್ನು ಟ್ರೈ ಮಾಡಿ ನೋಡಿ. ಒಳ್ಳೆಯ ರಿಸಲ್ಟು ನಿಮಗೆ ಒಂದು 15 ದಿನ ಅಥವಾ ತಿಂಗಳಲ್ಲೇ ಸಿಗುತ್ತೆ. ಥ್ಯಾಂಕ್ ಯು.